ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ. ಆಕ್ಚುಲಿ ಆಗಿ ಇವತ್ತು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ಹಂಗಾಗಿನೇ ಯಾವಾಗ ರಿಸಲ್ಟ್ ಬರುತ್ತೆ, ಇವತ್ತೇನ ಬಂದ್ಬಿಡುತ್ತಾ ಅಥವಾ ನಾಳೆ ಏನಾನ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಇವತ್ತು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ. ಯಾರ ಹಿರಿಯೂರಿನಲ್ಲಿ ಯಾವ ಒಂದು ಸೆಂಟರ್ ನಲ್ಲಿ ಬರ್ತಿದ್ರು, ಒಂದ್ ವೇಳೆ ನೀವೇನ ಬರೀತಿದ್ರಿ ಅಂತ ಹೇಳೋದಾದ್ರೆ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ. ಸೊ ಮತ್ತೆ ನನ್ನ ಕಾಪಿ ಗೀಪಿಯನ್ನ ಇತ್ತು ಅಂತ ಹೇಳೋದಾದ್ರೆ ಇನ್ಫಾರ್ಮ್ ಮಾಡಿ ಮೊದ್ಲೇನೆ, ಇಲ್ಲಾಂದ್ರೆ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಸೊ ಹಂಗಾಗಿನೇ. ಸೊ ಮೊದಲನೇದಾಗಿ ಇವಾಗ ನಾರ್ಮಲ್ ಆಗಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲರದು ಕೂಡ ಮುಗ್ದಿದೆ. ನಾನು ಅಪ್ಲೋಡ್ ಮಾಡೋ ಟೈಮಿಗೆ ಮುಗ್ದೋಗ್ಬಿಟ್ಟಿರುತ್ತೆ ಎಕ್ಸಾಮ್. ಸೊ ಹಂಗಾಗಿನೇ ಒಂದ್ ವೇಳೆ ಎಕ್ಸಾಮ್ ಮುಗ್ದಿತ್ತು ಅಂತ ಹೇಳೋದಾದ್ರೆ ಇವತ್ತಿನೇ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ನಾಳೆ ಪಾಸಿಬಿಲಿಟೀಸ್ ಇದೆ ಅಂತಾನೆ ಹೇಳ್ಬೋದು. 6:30 ಒಳಗಡೆ ನಿಮ್ಗೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಕ್ಕೆ, ಒಂದು ವೇಳೆ ಸಾಯಂಕಾಲ ನಾಳೆ 6:30ಗೆ ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಅವರ ಒಂದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡ್ಕೊಂಡು ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೇವ್ ಮಾಡ್ಕೊಂಡಿರಿ. ರಿಸಲ್ಟ್ ಬಂದಿದ ತಕ್ಷಣ ವಿಡಿಯೋ ಮಾಡ್ತೀನಿ, ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ರ್ಯಾಂಕ್ ಡಿಫ್ರೆನ್ಸ್ ಬಂತು ಅಂತ ಹೇಳೋದಾದ್ರೆ ಕಾಲೇಜಸ್ ನ ಕ್ಲೀನ್ ಆಗಿ ಮ್ಯಾನೇಜ್ ಮಾಡಿ. ಏನಕ್ಕಪ್ಪ ಅಂದ್ರೆ ಇವಾಗ ಒಂದು ರ್ಯಾಂಕ್ ಅಂತ ಅನ್ಕೊಂಡಿರ್ತೀರ, 1,500 ರ್ಯಾಂಕ್ ಅಂತ ಅನ್ಕೊಂಡಿರ್ತೀರ. ಅಲ್ಲಿ ನಿಮ್ಗೊಂದು ಸ್ಪೆಸಿಫಿಕ್ ಆಗಿರುವಂತ ಕಾಲೇಜಸ್ ನ ನೀವು ಪಿಕ್ ಮಾಡ್ಕೊಂಡಿರ್ತೀರಾ. ಸೊ ಒಂದ್ ವೇಳೆ 200-300 ರ್ಯಾಂಕ್ ಅಲ್ಲಿ ಡಿಫ್ರೆನ್ಸ್ ಆಯ್ತು ಅಂತ ಹೇಳೋದಾದ್ರೆ ಕಾಲೇಜಸ್ ನ ಚೇಂಜ್ ಮಾಡ್ದಿರಾ ಆಲ್ಟರ್ನೇಟಿವ್ ಕಾಲೇಜಸ್ ನ ನೀವು ಹುಡ್ಕೋಬೇಕಾಗತ್ತೆ. ಏನಕ್ಕಪ್ಪ ಅಂದ್ರೆ ಇವಾಗ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಆ ಒಂದು ಕಾಲೇಜ್ನ ಒಂದು ಕಟ್ ಆಫ್ ಕೂಡ ನಿಮ್ಗೆ ತಿಳಿದಿರ್ಬೇಕಾಗತ್ತೆ. ಸೊ ಅವನ್ನೆಲ್ಲಾನು ಕೂಡ ಕ್ಲೀನ್ ಆಗಿ ಆಪ್ಷನ್ ಎಂಟ್ರಿನಲ್ಲಿ ಎಂಟ್ರಿ ಮಾಡಕ್ ನಿಮಗೆ ಬರಬೇಕಾಗತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ನಿಮ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಂದ್ ವೇಳೆ ನಾಳೆ ಆರಾಮಾಗಿ ಬಿಡೋಣ, ಇನ್ನ ಟೈಮ್ ಇದೆ, ನೀಟ್ ಅವ್ರದ್ದು ಕೂಡ ಎಕ್ಸಾಮ್ ಇದೆ, ಆರಾಮಾಗಿ ಬಿಡೋಣ ಎಕ್ಸಾಮು ಅಂತ ಹೇಳೋದಾದ್ರೆ 1-2 ದಿನ ಡಿಲೇ ಆಗ್ಬೋದು ಅಷ್ಟೇ. ಬಿಟ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಂದು 4ನೇ ತಾರೀಕು ಒಳಗಡೆ ಅಂತೂ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ. ಏನಕ್ಕಪ್ಪ ಅಂದ್ರೆ ಇವ್ರಿರೋ KCET ಇರೋ ಫಾಸ್ಟ್ ಅಲ್ಲಿ ಬೇಗನೆ ಬಿಡ್ಬೋದು, ಹೇಳಕ್ಕಾಗಲ್ಲ. ಸೊ ಹಂಗಾಗಿನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ಆಪ್ಷನ್ ಎಂಟ್ರಿ ಆಪ್ಷನ್ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಒಂಚೂರು ಚೆಕ್ ಮಾಡ್ಕೊಂಡು ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.